ಹುಣಿಸೆಗೆ ಮರವೇಕೆ? ಕುಂಬಳಕ್ಕೆ ಬಳ್ಳಿ ಏಕೆ? ಕಾರ್ಯನಿಮಿತ್ತ ಪರಸ್ಥಳಕ್ಕೆ ಹೊರಟಿದ್ದ ದಾರಿಹೋಕನೊಬ್ಬ ತಾನು ನಡೆದು ಬಂದ ಆಯಾಸವನ್ನು ಪರಿಹರಿಸಿಕೊಳ್ಳಲೆಂದು ಹತ್ತಿರದಲ್ಲಿ ಕಂಡ ದೊಡ್ಡ ಹುಣಿಸೆ ಮರವೊಂದರ ಕೆಳಗೆ ಕುಳಿತುಕೊಂಡ. ಹಾಗೇ ಒಮ್ಮೆ ಮರದ ಮೇಲೆ ಕಣ್ಣಾಡಿಸಿದಾಗ ಮರದ ತುಂಬೆಲ್ಲ ತುಂಬಿಕೊಂಡಿದ್ದ ಹುಣಿಸೆ ಹಣ್ಣುಗಳು ಕಂಡವು. ಆಗ ಅವನಿಗನ್ನಿಸಿತು, ಅಲ್ಲ, ಈ ಮರ ನೋಡಿದರೆ ಎಷ್ಟೊಂದು ವಿಶಾಲವಾಗಿದೆ. ದಪ್ಪ ಕಾಂಡ, ಬಲಿಷ್ಠ ಕೊಂಬೆಗಳಿಂದ ಕೂಡಿರುವ ಇಂಥ ಮರದಲ್ಲಿ ಸಿಹಿ ಕುಂಬಳಕಾಯಿಯನ್ನೋ ಬೂದುಕುಂಬಳಕಾಯಿಯನ್ನೋ ಸೃಷ್ಟಿಸುವ ಬದಲು ಚಿಕ್ಕ ಚಿಕ್ಕ ಹುಣಿಸೆ ಹಣ್ಣುಗಳನ್ನು ಸೃಷ್ಟಿಸಿದ್ದಾನಲ್ಲ ಆ ಸೃಷ್ಟಿಕರ್ತ. ಇನ್ನು ತಮ್ಮ ಭಾರವನ್ನೇ ಹೊರಲಾರದ ಆ ಬಳ್ಳಿಗಳೋ ಪಾಪ, ದೊಡ್ಡ ದೊಡ್ಡ ಕಾಯಿಗಳ ಭಾರವನ್ನು ಹೇಗೆ ತಾನೇ ಹೊರುತ್ತವೆಯೋ? ಇದನ್ನೆಲ್ಲ ನೋಡಿದಾಗ ಎಲ್ಲರೂ ಹೇಳುವ ಹಾಗೆ ಆ ಸೃಷ್ಟಿಕರ್ತ ಬುದ್ಧಿವಂತನೂ ಅಲ್ಲ, ಕರುಣಾಮಯಿಯೂ ಅಲ್ಲ. ಹಾಗಿದ್ದಿದ್ದರೆ ಮರದ ಮೇಲೆ ಬೆಳೆಯಬೇಕಾದುದನ್ನು ನೆಲದ ಮೇಲೆ, ನೆಲದ ಮೇಲೆ ಬೆಳೆಯಬೇಕಾದುದನ್ನು ಮರದ ಮೇಲೆ ಬೆಳೆಯುವಂತೆ ಏಕೆ ಮಾಡುತ್ತಿದ್ದ? ಛೇ, ಇಷ್ಟು ಪರಿಜ್ಞಾನ ಬೇಡವೇ ಅವನಿಗೆ ಎಂದುಕೊಳ್ಳುತ್ತಿದ್ದಾಗ ಮರದ ಮೇಲಿಂದ ಬಿದ್ದ ಹುಣಿಸೆ ಹಣ್ಣೆಂದು ರಪ್ಪೆಂದು ಅವನ ಹಣೆಗೆ ಬಡಿಯಿತು. ಹಣೆಯನ್ನು ಉಜ್ಜಿಕೊಳ್ಳುತ್ತಾ ಅವನೆಂದ, ಸದ್ಯ ಹುಣಿಸೆ ಹಣ್ಣು ಹಣೆಗೆ ಬಡಿದಿದ್ದರಿಂದ ನಾನಿಂದು ಬಚಾವಾದೆ. ಅದೇ ಸಿಹಿಗುಂಬಳವೋ ಬೂದುಗುಂಬಳವೋ ಮರದ ಮೇಲಿಂದ ಹೀಗೆ ಬಿದ್ದಿದ್ದರೆ ನನ್ನ ಕಥೆಯೇ ಮುಗಿದು ಹೋಗುತ್ತಿತ್ತು. ನಾನಂದುಕೊಂಡಂತೆ ಆ ಸೃಷ್ಟಿಕರ್ತ ದಡ್ಡನಲ್ಲ, ಅವನು ಮಹಾಜಾಣ, ಕರುಣಾಮಯಿ. ಅದಕ್ಕೆ ಈ ಮರದಲ್ಲಿ ಹುಣಿಸೆ ಹಣ್ಣನ್ನು ಸೃಷ್ಟಿಸಿದ್ದಾನೆ. ನಾವು ಈ ಭೂಮಿಗೆ ಬರುವ ಮುನ್ನವೇ ನಾವು ಬೆಳೆಯಲು ವಿಕಾಸ ಹೊಂದಲು ಏನೆಲ್ಲ ಬೇಕೋ ಅದೆಲ್ಲವನ್ನೂ ನಿರ್ಮಾಣ ಮಾಡಿದ್ದಾನೆ. ವಿವಿಧ ರೂಪ ಕೊಟ್ಟು ವಿವಿಧ ರೂಪ ತೊಟ್ಟು ಪ್ರಪಂಚದಲ್ಲೆಲ್ಲ ತುಂಬಿರುವ ಆ ಭಗವಂತನ ಸೃಷ್ಟಿಯ ಪ್ರಪಂಚವೇ ಇಷ್ಟು ಅದ್ಭುತವಾಗಿರುವಾಗ ಇನ್ನು ಅವನೆಷ್ಟು ಅದ್ಭುತವಾಗಿರಬೇಕು? ಅವನಿಗೆ ಪರಿಜ್ಞಾನ ಇಲ್ಲ ಅಂದುಕೊಂಡೆ. ಆದರೆ ಅವನಿಗಿರುವ ಪರಿಜ್ಞಾನ ಇನ್ನಾರಿಗೆ ತಾನೇ ಇರಲು ಸಾಧ್ಯ? ಪ್ರಕೃತಿಯಲ್ಲಿ ಯಾವ್ಯಾವುದು ಎಲ್ಲೆಲ್ಲಿ ಇರಬೇಕು, ಹೇಗಿರಬೇಕು ಎಂಬ ಪರಿಜ್ಞಾನ ಇದ್ದುದರಿಂದಲೇ ಮೇಲೆ ನಕ್ಷತ್ರಗಳು, ಕೆಳಗೆ ಮುತ್ತುರತ್ನಗಳು, ಸೂರ್ಯನಿಗೆ ಬೆಳಕು, ಚಂದ್ರನಿಗೆ ತಂಪು, ಹಕ್ಕಿಗಳಿಗೆ ರೆಕ್ಕೆ, ಹೂಗಳಿಗೆ ಕಂಪು, ಪ್ರಾಣಿಗಳಿಗೆ ಶಾರೀರಿಕ ಬಲ, ಮನುಷ್ಯನಿಗೆ ಬುದ್ಧಿಬಲ ಕೊಟ್ಟಿದ್ದಾನೆ. ಕೆಲವನ್ನು ಕಣ್ಣಿಗೆ ಕಾಣುವಂತೆ ಇಟ್ಟಿದ್ದಾನೆ, ದುರುಪಯೋಗ ಮಾಡಿಕೊಳ್ಳಬಾರದೆಂದು ಮತ್ತೆ ಕೆಲವನ್ನು ಕಣ್ಣಿಗೆ ಕಾಣದಂತೆ ಇಟ್ಟಿದ್ದಾನೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಸ್ವಾರ್ಥ ಮತ್ತು ದುರಾಸೆಯಿಂದ ಕೈಗೆ ಸಿಕ್ಕಿದ್ದನ್ನೆಲ್ಲ ಬಾಚುತ್ತ, ಬಚ್ಚಿಟ್ಟಿದ್ದನ್ನೆಲ್ಲ ದೋಚುತ್ತ ವಿಕೃತಿ ಮೆರೆಯುತ್ತಿರುವ ದಡ್ಡರು ನಾವಲ್ಲವೇ? ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ, ತಪ್ಪಿರುವುದೆಲ್ಲ ನಮ್ಮ ದೃಷ್ಟಿಯಲ್ಲಿ. ಪ್ರತಿಯೊಂದು ಸಂಗತಿಯಲ್ಲೂ ಭಗವಂತನ ಸೃಷ್ಟಿ ಅದ್ಭುತ ಎನ್ನುವಂತೆ ವಿಶ್ಲೇಷಣೆ ಮಾಡಬೇಕು. ಅನನ್ಯ ಸೃಷ್ಟಿಯ ಪ್ರತಿಯೊಂದರಲ್ಲೂ ದೇವರನ್ನು ಕಾಣಬೇಕು. ದೈವತ್ವದ ಅಪೂರ್ವ ಶಕ್ತಿಯನ್ನು ಗುರುತಿಸಬೇಕು. ಜೀವನ ಪರ್ಯಂತ ಬೇಕಾದ ಸಕಲ ಭಾಗ್ಯಗಳನ್ನು ಕರುಣಿಸಿರುವ ಅವನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಋಣಸಂದಾಯ ಮಾಡಬೇಕು. ಅದುವೇ ಅವನಿಗೆ ನಾವು ಸಲ್ಲಿಸುವ ನಿಜವಾದ ಪೂಜೆ. ಒಣಗಿದ ಎಲೆಗಳು ಉಪಯೋಗಕ್ಕೆ ಬರುತ್ತವೆ. ಕಾಲೇಜಿಗೆ ಹೋಗಿ ಯಾವುದಾದರೊಂದು ವಿಷಯದಲ್ಲಿ ಮಾಸ್ಟರ್ ಡಿಗ್ರಿ ಪಡೆಯಬೇಕೆಂದು ಬಹಳ ಆಸೆ ಪಟ್ಟಿದ್ದ ಯುವಕನೊಬ್ಬ ಮನೆಯ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಅದು ನೆರವೇರದಿದ್ದಾಗ ಪದವಿ ಮುಗಿಸಿ ಒಂದು ಕಡೆ ಕೆಲಸಕ್ಕೆ ಸೇರಿಕೊಂಡ. ಕೆಲಸದ ಅನುಭವ ಸಾಲದೆಂಬ ಕಾರಣಕ್ಕೆ ಒಂದೆರಡು ದಿನಗಳಲ್ಲಿ ಅಲ್ಲಿಂದ ಹೊರಬಂದ. ಹೋಗಲಿ ಬಿಡು, ಬೇರೆ ಕೆಲಸ ಹುಡುಕು ಎಂದಳು ತಾಯಿ. ಅವನು ಹುಡುಕಿದ. ಕೆಲಸವೇನೋ ಸಿಕ್ಕಿತು, ಆದರೆ ಕೆಲಸದಲ್ಲಿ ಬಹಳ ನಿಧಾನ ಎಂಬ ಕಾರಣದಿಂದ ಮತ್ತೆ ಕೆಲಸವನ್ನು ಕಳೆದುಕೊಂಡ. ತಾಯಿ ಹೇಳಿದಳು, ನಿರಾಶನಾಗಬೇಡ, ಪ್ರಯತ್ನ ಮುಂದುವರಿಸು. ಪ್ರಯತ್ನ ಮುಂದುವರಿಸಿ ಮತ್ತೆ ಕೆಲಸ ಗಿಟ್ಟಿಸಿಕೊಂಡ. ಆದರೆ ಕೌಶಲ್ಯ ಸಾಲದೆಂಬ ಕಾರಣಕ್ಕೆ ಆ ಕೆಲಸವನ್ನೂ ಕಳೆದುಕೊಂಡ. ಅವನಿಗೆ ಬಹಳ ದುಃಖವಾಯಿತು. ಅಮ್ಮ ಎಷ್ಟೇ ನಿಯತ್ತಾಗಿ ಕೆಲಸ ಮಾಡಿದರೂ ಒಂದಲ್ಲ ಒಂದು ನೆಪ ಹೇಳಿ ಕೆಲಸದಿಂದ ತೆಗೆದುಹಾಕುತ್ತಾರೆ. ಕೆಲಸ ಬದಲಿಸಿ ಬದಲಿಸಿ ನನಗೂ ಸಾಕಾಗಿ ಹೋಗಿದೆ. ಇನ್ನು ನನ್ನಿಂದ ಸಾಧ್ಯವಿಲ್ಲ. ಜನರು ನನ್ನನ್ನು ಕೆಲಸಕ್ಕೆ ಬಾರದವನು, ವೇಸ್ಟ್ ಬಾಡಿ ಎಂದರೂ ಚಿಂತೆಯಿಲ್ಲ. ನಾನು ಮಾತ್ರ ಇನ್ನು ಮುಂದೆ ಯಾವ ಕೆಲಸಕ್ಕೂ ಹೋಗುವುದಿಲ್ಲ ಎಂದ ಬೇಸರದಿಂದ. ಮಗು, ಒಬ್ಬ ವ್ಯವಸಾಯಗಾರ ತನ್ನ ಹೊಲದಲ್ಲಿ ಮಣ್ಣಿನ ಸಾರ ಕಡಿಮೆಯಾಗುತ್ತಿದೆ, ಇಳುವರಿ ಕಡಿಮೆಯಾಗುತ್ತಿದೆ. ಈ ಹೊಲದಿಂದ ಏನೂ ಪ್ರಯೋಜನವಿಲ್ಲ, ಸುಮ್ಮನೆ ಸಮಯವೂ ಹಾಳು, ಶ್ರಮವೂ ವ್ಯರ್ಥ. ಅದರ ಬದಲು ಹಾಗೇ ಬಿಡುವುದು ಒಳಿತೆಂದುಕೊಂಡು ಹಾಗೇ ಪಾಳುಬಿಟ್ಟರೆ ನಷ್ಟ ಅವನಿಗೆ ಅಲ್ಲವೇ? ಅದರ ಬದಲು ಸೂಕ್ತವೆನಿಸಿದ ಯಾವುದಾದರೊಂದು ಪರ್ಯಾಯ ಬೆಳೆಯನ್ನು ಬೆಳೆಯುವ ಪ್ರಯತ್ನ ಮಾಡಬಹುದು. ಅದೂ ಆಗಲಿಲ್ಲವೆಂದಾಗ ಹೂವೋ ಹಣ್ಣು ತರಕಾರಿಗಳನ್ನೋ ಬೆಳೆಯಬಹುದು. ಅದೂ ಸರಿ ಹೋಗದಿದ್ದಾಗ ಜಾನುವಾರುಗಳಿಗೆ ಮೇವಾಗುವಂತಹ ಸಸ್ಯಗಳನ್ನಾದರೂ ಬೆಳೆಯಬಹುದಲ್ಲವೇ? ಹಾಗೆಯೇ ಕಲಿತ ವಿದ್ಯೆ, ಗಳಿಸಿದ ಅನುಭವ ನಿನ್ನ ಬಳಿ ಇರುವಾಗ ಚಿಂತೆ ಏಕೆ? ಅವುಗಳನ್ನು ಬಳಸಿಕೊಂಡು ನೀನೇ ಏನಾದರೂ ಸ್ವಂತ ಉದ್ಯೋಗ ಮಾಡು ಎಂದಳು ತಾಯಿ. ತಾಯಿಯ ಅಮೂಲ್ಯವಾದ ಮಾತುಗಳು ಅವನನ್ನು ಬಡಿದೆಬ್ಬಿಸಿದವು. ಸ್ವಂತ ಉದ್ಯೋಗಕ್ಕೆ ಕೈ ಹಾಕಿದ. ಸ್ವಯಂ ಪರಿಶ್ರಮ, ಗಳಿಸಿದ ಅನುಭವ, ಇರುವ ಸಾಮರ್ಥ್ಯವನ್ನು ಸರಿಯಾಗಿ ಬಳಸಿಕೊಂಡು ಯಶಸ್ವಿಯೂ ಆದ. ಈ ಪ್ರಕೃತಿಯಲ್ಲಿ ಎಲ್ಲದಕ್ಕೂ ಪ್ರಾಮುಖ್ಯತೆ ಇದೆ.
ಒಣಗಿದ ಎಲೆಗಳು ಉಪಯೋಗಕ್ಕೆ ಬರುತ್ತವೆ. ಬೇಡವೆಂದು ಬಿಸಾಕಿದ ಕಲ್ಲು ಶಿಲ್ಪಿಯ ಕೈಯಲ್ಲಿ ಸುಂದರ ಮೂರ್ತಿಯಾಗುತ್ತದೆ. ಮುಳುಗುವವನಿಗೆ ಒಂದು ಹುಲ್ಲು ಕಡ್ಡಿಯೂ ಆಸರೆಯಾಗುತ್ತದೆ. ಅಂದ ಮೇಲೆ ದುಡಿಯುವ ಶಕ್ತಿ ಸಾಮರ್ಥ್ಯವಿದ್ದರೂ ಏನನ್ನೂ ಮಾಡದೆ ಸುಮ್ಮನೆ ಕಾಲಹರಣ ಮಾಡುತ್ತಾ ತಮ್ಮನ್ನು ತಾವೇ ನಿಷ್ಪ್ರಯೋಜಕರೆಂದುಕೊಳ್ಳುವುದು, ಇಲ್ಲವೇ ಬೇರೆಯವರಿಂದ ಹಾಗೆಂದು ಕರೆಸಿಕೊಳ್ಳುವುದು ಎರಡೂ ತಪ್ಪಲ್ಲವೇ?